ಎಲ್ಲರಿಗೂ ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಈ ಹೆಸರು ಈಗ ಎಲ್ಲರಿಗೂ ಗೊತ್ತು ಅಲ್ವಾ? ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನೇ ಇದು ಬದಲಾಯಿಸ್ತಾ ಇದೆ, ಅದು ನಾವು ಊಹಿಸೋಕೂ ಆಗದಷ್ಟು ವೇಗವಾಗಿ. ಸರಿ, ಹಾಗಾದ್ರೆ ಬನ್ನಿ ಈ ತಂತ್ರಜ್ಞಾನದ ಒಳಗೇನಿದೆ ಅಂತ ಒಟ್ಟಿಗೆ ನೋಡೋಣ. ಹಾಗಾದ್ರೆ ಈ ಎಐ ನಿಜಕ್ಕೂ ನಮ್ಮ ಫ್ರೆಂಡಾ ಅಥವಾ ನಮ್ಮ ಎನಿಮಿನಾ? ಇದೇ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಚರ್ಚೆ ಶುರು ಮಾಡೋಣ. ಯಾಕಂದ್ರೆ ಈ ಟೆಕ್ನಾಲಜಿಯ ಎರಡೂ ಬದಿಗಳನ್ನ ನಾವು ನೋಡ್ಲೇಬೇಕು. ಸರಿ, ಮೊದಲು ಇದರ ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ. ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಅದು ದೊಡ್ಡ ದೊಡ್ಡ ಭರವಸೆಗಳನ್ನ ಹೊತ್ತು ತರುತ್ತೆ. ಎಐ ಕೂಡ ಹಾಗೇನೆ. ಹಾಗಾದ್ರೆ ಇದರಿಂದ ನಮ್ಗಾಗೋ ಲಾಭಗಳೇನು? ಇದು ನಮ್ಗೆ ಹೇಗೆಲ್ಲ ಹೆಲ್ಪ್ ಮಾಡಬಹುದು? ಇಲ್ಲಿ ನೋಡಿ, ಎಐ ಟೆಕ್ನಾಲಜಿಯ ಕೆಲವು ಮುಖ್ಯವಾದ ಪ್ರಯೋಜನಗಳು. ಮೊದಲನೇದಾಗಿ, ಮನುಷ್ಯರು ಮಾಡೋ ಸಣ್ಣಪುಟ್ಟ ತಪ್ಪುಗಳನ್ನ ಇದು ಕಡಿಮೆ ಮಾಡುತ್ತೆ. ಎರಡನೇದಾಗಿ, ಇದಕ್ಕೆ ರೆಸ್ಟ್ ಬೇಕಾಗಿಲ್ಲ, 24/7 ಕೆಲಸ ಮಾಡುತ್ತೆ. ಇದ್ರಿಂದ ಏನಾಗುತ್ತೆ? ನಮ್ಮ ಒಟ್ಟಾರೆ ಕೆಲಸದ ಸ್ಪೀಡ್ ಅಂದ್ರೆ ಎಫಿಷಿಯನ್ಸಿ ಹೆಚ್ಚಾಗುತ್ತೆ. ಯೋಚನೆ ಮಾಡಿ, ಇದರ ಸಾಧ್ಯತೆಗಳು ಎಷ್ಟೊಂದಿರ್ಬೋದು ಅಲ್ವಾ? ಇದು ಕೆಲಸ ಮಾಡೋ ರೀತಿ ತುಂಬಾನೇ ಸಿಂಪಲ್. ಒಂದೇ ತರದ ಬೋರಿಂಗ್ ಕೆಲಸಗಳನ್ನ ಎಐ ಆಟೋಮೇಟ್ ಮಾಡುತ್ತೆ. ಆವಾಗೇನಾಗುತ್ತೆ? ನಮ್ಮ ದಕ್ಷತೆ ಜಾಸ್ತಿ ಆಗುತ್ತೆ. ಕೊನೆಗೆ ನಮ್ಮೆಲ್ಲರ ಕೆಲಸಗಳು ಮೊದಲಿಗಿಂತ ಈಸಿ ಆಗುತ್ತೆ. ಸಿಂಪಲ್ ಅಲ್ವಾ? ಎಐನ ಒಂದು ಸೂಪರ್ ಪವರ್ ಅಂದ್ರೆ ಡೇಟಾ ಅನಾಲಿಸಿಸ್. ಅಂದ್ರೆ ಸಾವಿರಾರು ಲಕ್ಷಾಂತರ ಪುಟಗಳಷ್ಟು ಮಾಹಿತಿಯನ್ನ ಕೆಲವೇ ಸೆಕೆಂಡ್ಗಳಲ್ಲಿ ಓದಿ ಅದರಲ್ಲಿರೋ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ಗಳನ್ನ ನಮಗೆ ಕೊಡುತ್ತೆ. ಇದರಿಂದ ನಾವು ಇನ್ನಷ್ಟು ಸ್ಮಾರ್ಟ್ ಆಗಿ ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳೋಕೆ ಸಾಧ್ಯವಾಗುತ್ತೆ. ಇಷ್ಟೆಲ್ಲ ಒಳ್ಳೇದಿದ್ದು ಈ ಕಥೆಗೆ ಇನ್ನೊಂದು ಮುಖ ಕೂಡ ಇದೆ. ಈ ಎಐ ಬಗ್ಗೆ ನಾವು ಯಾಕೆ ಸ್ವಲ್ಪ ಹುಷಾರಾಗಿರ್ಬೇಕು? ಬನ್ನಿ ಈಗ ಇದ್ರ ಜೊತೆ ಬರೋ ಕೆಲವು ಸೀರಿಯಸ್ ಚಾಲೆಂಜ್ಗಳನ್ನ ನೋಡೋಣ. ಇಲ್ಲೊಂದು ದೊಡ್ಡ ಗೊಂದಲ ಇದೆ. ಒಂದ್ ಕಡೆ ಎಐ ನಮ್ಮ ಕೆಲಸವನ್ನ ಸುಲಭ ಮಾಡುತ್ತೆ ಅಂತ ಹೇಳ್ತೀವಿ, ಆದ್ರೆ ಇನ್ನೊಂದು ಕಡೆ ಅದೇ ಟೆಕ್ನಾಲಜಿ ನಮ್ಮ ಕೆಲಸವನ್ನೇ ಕಿತ್ಕೊಳ್ಬೋದು ಅನ್ನೋ ಭಯ. ಉದಾಹರಣೆಗೆ ಕಸ್ಟಮರ್ ಸರ್ವಿಸ್, ಡೇಟಾ ಎಂಟ್ರಿ, ಈ ಥರದ ಕೆಲಸಗಳಲ್ಲಿ ಈಗಾಗಲೇ ಇದರ ಎಫೆಕ್ಟ್ ಕಾಣೋಕ್ ಶುರುವಾಗಿದೆ. ನಾವೆದುರಿಸ್ತಿರೋ ಕೆಲವು ದೊಡ್ಡ ಸವಾಲುಗಳು ಅಂದ್ರೆ, ಮೊದಲನೇದಾಗಿ ಎಐ ಸಿಸ್ಟಮ್ಸ್ಗಳನ್ನ ರೆಡಿ ಮಾಡೋಕೆ ತುಂಬಾನೇ ದುಡ್ಡು ಮತ್ತೆ ಸಮಯ ಬೇಕು. ಎರಡನೇದಾಗಿ, ಇದು ನಮ್ಮ ಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲ್ಲ. ಮತ್ತೆ ಅತಿ ದೊಡ್ಡ ಭಯ ಅಂದ್ರೆ ನಿರುದ್ಯೋಗ. ಅಷ್ಟೇ ಅಲ್ಲ, ನಮ್ಮ ಪರ್ಸನಲ್ ಡೇಟಾದ ಸೇಫ್ಟಿ, ಪ್ರೈವಸಿ, ಈ ಥರದ ನೈತಿಕ ಪ್ರಶ್ನೆಗಳು ಕೂಡ ತುಂಬಾನೇ ದೊಡ್ಡ ಸವಾಲು. ಇಲ್ಲಿರೋ ಒಂದು ಮುಖ್ಯವಾದ ಲಿಮಿಟೇಷನ್ ನಾವು ಅರ್ಥ ಮಾಡ್ಕೋಬೇಕು. ಎಐ ಯಂತ್ರಗಳಿಗೆ ನಾವು ಏನ್ ಹೇಳ್ಕೊಟ್ಟಿರ್ತೀವೋ ಆ ಮಾಹಿತಿಯ ಚೌಕಟ್ಟಿನಲ್ಲೇ ಅವು ಕೆಲಸ ಮಾಡುತ್ತವೆ. ಅಂದ್ರೆ ಕೊಟ್ಟಿರೋ ಡೇಟಾವನ್ನ ಸೂಪರಾಗಿ ಪ್ರಾಸೆಸ್ ಮಾಡುತ್ತೆ ಅಷ್ಟೇ. ಆದ್ರೆ ಮನುಷ್ಯರ ಥರ ಹೊಸದಾಗಿ ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿ ಅದಕ್ಕಿಲ್ಲ. ಕೇವಲ ಸಾಮಾಜಿಕ ಸವಾಲುಗಳು ಮಾತ್ರವಲ್ಲ, ಪ್ರಾಕ್ಟಿಕಲ್ ರಿಸ್ಕ್ಗಳು ಇವೆ. ಈ ಚಾರ್ಟ್ ನೋಡಿ, 40% ರಿಸ್ಕ್ ಬರೀ ವೆಚ್ಚದಿಂದಾನೇ ಬರುತ್ತೆ. ಉಳಿದಂತೆ ನಮ್ಮ ಪ್ರೈವಸಿ ಬಗ್ಗಿರೋ ಚಿಂತೆ ಮತ್ತು ಸಿಸ್ಟಮ್ ಫೇಲಾಡ್ರ್ ಆಗೋ ನಷ್ಟ, ಇವೆರಡೂ ಸೇರಿ 60% ಅಪಾಯ. ಅಂದ್ರೆ ಒಂದು ಸಣ್ಣ ಟೆಕ್ನಿಕಲ್ ಗ್ಲಿಚ್ ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬಹುದು. ಇದೆಲ್ಲವನ್ನೂ ನೋಡಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ನಮ್ಮ ವೈಯಕ್ತಿಕ ಮಾಹಿತಿಯನ್ನ, ನಮ್ಮ ಪ್ರೈವಸಿಯನ್ನ ಈ ಎಐ ಸಿಸ್ಟಮ್ಗಳಿಗೆ ನಂಬಿ ಒಪ್ಪಿಸೋದು ಸರಿನಾ? ಇದನ್ನ ಹೇಗೆ ನಿಭಾಯಿಸಬೇಕು? ಸರಿ, ಈಗ ನಾವು ಎಐನ ಎರಡೂ ಮುಖಗಳನ್ನ ನೋಡಿದ್ದೀವಿ. ಒಂದು ಕಡೆ ಲಾಭಗಳಿವೆ, ಇನ್ನೊಂದು ಕಡೆ ಅಪಾಯಗಳೂ ಇವೆ. ಹಾಗಾದರೆ ಇದೆಲ್ಲವನ್ನ ಒಟ್ಟಿಗೆ ಇಟ್ಕೊಂಡು ನಮ್ಮ ಮುಂದಿನ ದಾರಿ ಹೇಗಿರ್ಬೇಕು ಅಂತ ಯೋಚನೆ ಮಾಡೋಣ. ಈ ಟೇಬಲ್ ನೋಡಿ, ನಾವು ಇಷ್ಟೊತ್ತು ಮಾತಾಡಿದ್ದೆಲ್ಲದರ ಒಂದು ಕ್ಲಿಯರ್ ಸಾರಾಂಶ ಇಲ್ಲಿದೆ. ಒಂದ್ ಕಡೆ ಅದರ ಅಡ್ವಾಂಟೇಜಸ್, ಇನ್ನೊಂದ್ ಕಡೆ ಚಾಲೆಂಜಸ್. ಎಐನ ಈ ಡಬಲ್ ನೇಚರ್ ಅಂದ್ರೆ ದ್ವಂದ್ವ ಸ್ವಭಾವ ಇದ್ರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಎಐ ಅನ್ನೋದು ಒಂದು ಪವರ್ಫುಲ್ ಟೂಲ್ ಅಷ್ಟೇ, ಒಂದು ಚಾಕು ಇದ್ದ ಹಾಗೆ. ಅದನ್ನ ನಾವು ಹೇಗೆ, ಯಾವ ಕಾರಣಕ್ಕೆ ಬಳಸ್ತೀವಿ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಕೊನೆಯ ಪ್ರಶ್ನೆ ಇದು: ಮನುಷ್ಯರ ಒಳ್ಳೆಯದಕ್ಕೋಸ್ಕರ ಈ ತಂತ್ರಜ್ಞಾನವನ್ನ ನಾವು ಹೇಗೆ ರೂಪಿಸ್ಬೇಕು? ಇದರ ಅಪಾಯಗಳನ್ನ ಕಂಟ್ರೋಲ್ ಮಾಡ್ತಾ, ಇದರ ಶಕ್ತಿಯನ್ನ ಜವಾಬ್ದಾರಿಯಿಂದ ಹೇಗೆ ಬಳಸ್ಕೊಳ್ಬೇಕು? ಇದರ ಬಗ್ಗೆ ಯೋಚನೆ ಮಾಡ್ಬೇಕಿದೆ.